ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ತಾ ಇರೋದು ಇನ್ನೊಂದು ಮೈಸೂರು ಸಿಲ್ಕ್ ಸೀರೆನೇ. ಸೊ ಈ ಸೀರೆ ಎಲ್ಲ ಸೀರೆ ಥರಲ್ಲ, ಇದರಲ್ಲಿ ನಮ್ಮ ಹತ್ರ ಇರೋದ್ರಲ್ಲಿ ಇದು ಡಿಫ್ರೆಂಟ್ ಸಾರಿ. ಏನಪ್ಪ ಡಬಲ್ ಕಲರ್ ಅಂದರೆ ಮರೂನ್ ಕಲರ್ಗೆ ನೇವಿ ಬ್ಲೂ ಬಾರ್ಡರ್ ಅಲ್ಲ, ನೇವಿ ಬ್ಲೂ ಮಧ್ಯ ಇದೆ, ಮರೂನ್ ಕಲರ್ ಆ ಕಡೆ ಈ ಕಡೆ ಇದೆ. ಸೊ ಸೀರೆ ನೀಟಾಗಿ ಕಾಣೋ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇದು ಅಂಚಲ್ಲಿ ಸಣ್ಣ ಬಾರ್ಡರ್ ಬಂದಿದೆ. ಆಮೇಲೆ ಇದು ಒಳ್ಳೆ ಮೆರೂನ್ ಕಲರ್ ಇದೆ ಬಾರ್ಡರು. ಮಧ್ಯದಲ್ಲಿ ದೊಡ್ಡ ಬಾರ್ಡರ್ ಇದೆ, ಅದು ರಿಬ್ಬನ್ ಬಾರ್ಡರೇ. ರಿಬ್ಬನ್ ಬಾರ್ಡರು ಮತ್ತು ಇಲ್ಲಿ ಒಂದು ಸಣ್ಣ ಚೈನ್ ಥರ ಬಾರ್ಡರ್ ಬಂದಿದೆ. ಸೊ ಒಟ್ಟಿನಲ್ಲಿ ಫುಲ್ ಈ ಮೆರೂನ್ ಪೋರ್ಷನ್ ಏನಿದೆ ಅದನ್ನು ಬಾರ್ಡರು ಅಂತ ಕನ್ಸಿಡರ್ ಮಾಡಿದ್ರೆ ಇದು ತುಂಬ ದೊಡ್ಡ ಬಾರ್ಡರ್ ಸೀರೆ. ಹಾಗೆ ಕಂಟಿನ್ಯೂ ಮಾಡೋದು ನೋಡಿ, ಮಧ್ಯದಲ್ಲಿ ಬ್ಲೂ ಕಲರ್ ಇದೆ, ಇದು ನೇವಿ ಬ್ಲೂ ಕಲರು. ಇಲ್ಲಿ ಸ್ವಲ್ಪ ಹಿಂಗೆ ಬ್ಲೂ ಥರ ಕಾಣಿಸ್ತಾ ಇದೆ ಆಗಲಿ, ಬಟ್ ಇದು ನೇವಿ ಬ್ಲೂ ಕಲರ್ ಇದೆ. ಇದು ಸೀರೆ ನೇವಿ ಬ್ಲೂ ಕಲರ್ ಇದೆ. ಆಮೇಲೆ ಹಾಗೆ ಒಂಚೂರು ಪ್ರೊಸೀಡ್ ಆದರೆ ಹಾಗೆ ಒಂದು ಅರ್ಧ ಸೀರೆ ನೇವಿ ಬ್ಲೂ ಬರುತ್ತೆ. ನೆಕ್ಸ್ಟ್ ಇವಾಗ ಮತ್ತು ಆ ಕಡೆ ಬಾರ್ಡರ್ ಏನಿತ್ತು ಅದು ಮಧ್ಯಕ್ಕೆ ಬಾರ್ಡರ್ ಇದೆ. ಇದು ಬೇಕಂದ್ರೆ ರಿಬ್ಬನ್ ಬಾರ್ಡರು, ಚೈನ್ ಬಾರ್ಡರು ಮತ್ತು ಒಂದು ಸ್ಮಾಲ್ ಫುಲ್ ಇದು ಫುಲ್ ಸೀರೆ. ಮಧ್ಯದಲ್ಲಿ ಬ್ಲೂ ಕಲರ್ ಇದೆ, ಆಮೇಲೆ ಆ ಕಡೆ ಈ ಕಡೆ ಮರೂನ್ ಕಲರ್ ಇದೆ ಸೀರೆ. ಒಂದು ನಿಮಿಷ ಇದ್ರದ್ದು ಕೋಡು ಎಲ್ಲ ತೋರಿಸ್ತೀನಿ, ಎಷ್ಟು ಪ್ರೈಸ್, ಈ ಸೀರೆ ಸರಿಗೂ ಅಷ್ಟು ಲೆಂತಿ ಸೀರೆ ಸರಿಗೂ ಪಲ್ಲು, ಯಾಕಂದರೆ ಪಲ್ಲು ಏನು ಡಿಸೈನ್ ಇಲ್ಲ, ಇದು ಇಷ್ಟೇ ಪಲ್ಲು ಡಿಸೈನ್ ಇಲ್ಲ. ಫುಲ್ ಸ್ಯಾರಿ ಟ್ರೈ ಕಲರ್, ಸಾರಿ ಡಬಲ್ ಕಲರ್ ಮರೂನು ಬ್ಲೂ ಮರೂನು, ಸ್ವಲ್ಪ ದೊಡ್ಡ ಬಾರ್ಡರ್ ಅಂತಲೇ ಅನ್ಕೋಬಹುದು. ಆಮೇಲೆ ಇದು ಕೋಡ್ ಬಂದು ಬ್ಲೌಸು ನಾನು ಮರೂನ್ ಕಲರ್ ಬೇರೆ ಬಟ್ಟೆ ತಗೊಂಡು ಹೊಲಿಸ್ಕೊಂಡಿದ್ದೀನಿ, ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಇದು ಇದರ ಬ್ಲೌಸು ವರ್ಕ್ ಸಿಂಪಲ್ ಆಗಿದೆ. ನಾವು ಏನೇ ಬೇರೆ ಬ್ಲೌಸ್ ತೊಗೊಂಡ್ರೆ ಎಕ್ಸಾಕ್ಟ್ KSIC ಶೈನ್ ಅಂತೂ ಬರೋಲ್ಲ ಬಟ್ಟೆ, ಆ ಕಲರ್ ಸಿಗುತ್ತೆ ಅಷ್ಟೇ. ಎಕ್ಸಾಕ್ಟಾಗಿ ಅದೇ ಶೈನಿಂಗ್ ಇರೋ ಬಟ್ಟೆ ಬೇಕು ಅಂದರೆ ನಮಗೆ ಮೈಸೂರು ಸಿಲ್ಕ್ ಅಂಗಡಿಗೆ ಹೋಗಿ ತೊಗೋಬೇಕು. ಅಲ್ಲಿ ಎಲ್ಲ ಕಲರ್ಸು ಸಿಗ್ತಾ ಇಲ್ಲ ಇವಾಗ, ಯಾವುದೋ ಕೆಲವು ಕಲರ್ಸು ಅವೈಲಬಲ್ ಇರುತ್ತೆ, ಕೆಲವು ಮರೂನು ಬ್ಲೂ ಅಂಥದ್ದು ಸಿಗ್ತಾ ಇಲ್ಲ. ನೋಡಿ, ಅಷ್ಟಕ್ಕೂ ಅದೇ ಶೈನಿಂಗ್ ಇರೋ ಬಟ್ಟೆ ಬೇಕು ಅಂದರೆ ಅಲ್ಲೇ ಹೋಗಿ ತೊಗೋಬೇಕಾಗುತ್ತೆ. ನಾನು ಒಂದೆರಡು ಬ್ಲೌಸಿಗೆ ತೊಗೊಂಡಿದ್ದೀನಿ, ಆ ಥರ ಸೇಮ್ ಬಟ್ಟೆನೇ ಸಿಗುತ್ತೆ. ಸೊ ಇದು ಫ್ರಂಟ್ ವರ್ಕ್. ಇದು ಫ್ರೆಂಡ್ಸ್ ನನಗೆ ಇದೊಂದು ಸೀರೆಗೆ ಅಲ್ಲ, ಇನ್ನೂ ಕೆಲವು ಸೀರೆಗೆ ಆಗುತ್ತೆ ಇದು. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ವರ್ಕ್ ಚೆನ್ನಾಗೇ ಮಾಡಿಸಿ ಹೊಲಿಸ್ಕೊಂಡಿದ್ದೀನಿ. ಅಗೇನ್ ಇದು ಒಂದು ಪಫ್ ಸ್ಲೀವ್ ಬ್ಲೌಸು, ವರ್ಕ್ ತುಂಬ ಸಿಂಪಲ್ ಆಗಿದೆ. ಆಮೇಲೆ ಈ ಸೀರೆ ಕಾಸ್ಟ್ ಬಂದು ನೆನಪಾಗ್ತಾಯಿಲ್ಲ, ಮೋಸ್ಟ್ಲಿ 40+ ಇದು. ಯಾಕಂದರೆ ಜರಿ ಜಾಸ್ತಿ ಇರೋದ್ರಿಂದ ಈ ಸೀರೆ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಸೊ ಹಾಗಾಗಿ ಬ್ಲೌಸ್ಗೂ ಚೆನ್ನಾಗಿ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಆಮೇಲೆ ಇದು ಹ್ಯಾಂಡ್ ವರ್ಕು ಫ್ರೆಂಡ್ಸ್, ಇದು ಹ್ಯಾಂಡ್ ವರ್ಕು. ನಾನು ಇದು ಮಷಿನ್ ವರ್ಕ್ ಮಾಡಿಸಿಲ್ಲ, ಯಾಕಂದರೆ ಸ್ವಲ್ಪ ಗ್ರ್ಯಾಂಡಾಗಿರಲಿ, ಮರೂನ್ ಕಲರಲ್ಲ, ಜನ್ರಲಾಗಿ ಹಾಕೋತಾನೆ ಇರ್ತೀನಿ, ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಇದಕ್ಕೆ ಸ್ವಲ್ಪ ಹ್ಯಾಂಡ್ ವರ್ಕೇ ಮಾಡಿಸಿದ್ದೀನಿ. ಆಮೇಲೆ ಸೀರೆ ಪೂರ್ತಿ ಈ ಥರ ಸಣ್ಣ ಸಣ್ಣ ಬುಟ್ಟ ಕೊಟ್ಟಿದ್ದಾರೆ. ಇದೇ ಥರ ಇನ್ನೊಂದು ಮರೂನ್ ಬಾರ್ಡರ್ ಇರೋ ಸೀರೆನೂ ಇದೆ, ಅದನ್ನು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ಅದಕ್ಕೂ ಸಹ ಈ ಬ್ಲೌಸ್ ಚೆನ್ನಾಗೇ ಮ್ಯಾಚ್ ಆಗುತ್ತೆ, ಹಾಗಾಗಿ ಇದಕ್ಕೆ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿವರೆಗೂ ಯಾರು ವೀಡಿಯೋ ನೋಡ್ತೀರಾ ಅವ್ರಿಗೆ ಗೊತ್ತಾಗುತ್ತೆ ನಾನು ಹೇಳೋದು. ತುಂಬ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಯಾರ ಹತ್ರ ಇಲ್ಲದೇ ಇರೋದಾ ಅಂತ, ಯಾರ ಹತ್ರ ಇಲ್ಲದೇ ಇರೋದು ಅಂತಲ್ಲ, ನನ್ನ ಹತ್ರ ಈ ಥರದ್ದು ಇದೆ, ನಿಮ್ಮ ನೋಡಿ
ಇದು ಒಂದು ಐಡಿಯಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ನನ್ನ ಹತ್ರ ಇದೆ ಅಂತ ಅಲ್ಲ. ಈ ಕ್ಲಾರಿಫಿಕೇಷನ್ ನಾನು ಹಿಂದೆ ವೀಡಿಯೋಸ್ನಲ್ಲೂ ಕೊಟ್ಟಿದ್ದೆ ನಾನು. ಆ್ಯಂಡ್ ಇದ್ರ ಟ್ಯಾಸಲ್ಸ್ ನೋಡಿ, ಇದನ್ನು ತೋರಿಸೋದು ಮರ್ತೋಯ್ತು ನನಗೆ. ಚೆನ್ನಾಗಿ ಮಾಡಿದ್ದಾರೆ ಟ್ಯಾಸಲ್ಸ್ ಎಲ್ಲ ಅಷ್ಟೇ. ಸೊ ಇದು ಬ್ಲೌಸು. ಈ ಬ್ಲೌಸು ಈ ಹ್ಯಾಂಡ್ ವರ್ಕ್ ಬಂದು ನನಗೆ 1200 ರೂಪಾಯಿ ವರ್ಕಿಗೆ, ಆ್ಯಂಡ್ ಎಕ್ಸ್ಟ್ರಾ ಬ್ಲೌಸ್ ಸ್ಟಿಚಿಂಗ್ ಬೇರೆ. ಸೊ ಇದು ಬ್ಲೌಸ್ ವಿಷಯ. ಆಮೇಲೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಆ್ಯಂಡ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಡಿಸ್ಲೈಕ್ಸ್ ತುಂಬಾ ಬರ್ತಾ ಇದೆ. ಇನ್ ಸ್ಪೈಟ್ ಆಫ್ ದಟ್ ಲೈಕ್ಸು ಬರಲಿ ಅಂತ ಆಸೆ ಪಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Please like, share and subscribe to my channel. Bye bye.